ಇದು ಡೇಟ್ಸನ್ನು ನಾವು ಜೂನ್ 30ರೊಳಗೆ ಜೂನ್ 30ರೊಳಗೆ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂಥ ಒಂದು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಥಾರಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಅವ್ರು ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ ಜೂನ್ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಚುರಲ್ ಕೆಲಾಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ ಈ 14ರಿಂದ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.